Hi everyone, welcome back to my ಚಾನಲ್. ಸಾರಿ, ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಇವತ್ತು ಇಲ್ಲಿ ಅಗೇನ್ ತುಂಬ ದಿನ ಆದಮೇಲೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇರೋದು. ಈ ಒಂದು ಕ್ಯಾಂಡಲ್ ರೀಡಿಂಗ್ ನಿಮ್ಮ ಲವ್ ಲೈಫ್ ರಿಲೇಟೆಡ್ ಆಗಿರುತ್ತೆ. ನೀವು ಯಾವಾಗ ಸ್ಕ್ರೀನ್ ಮೇಲೆ ಈ ಒಂದು ವಿಡಿಯೋನ ನೋಡ್ತೀರಾ ಆಗ ನಿಮ್ಮ ಜೊತೆ ಇದು ರೆಸೊನೇಟ್ ಆಗುವಂಥದ್ದು. ಆ್ಯಂಡ್ ಇಟ್ಸ್ ಜಸ್ಟ್ ಎ ಜನರಲ್ ರೀಡಿಂಗ್. ನಿಮ್ಗೇನು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ, ಇದು ನನಗೆ ಅನ್ನಿಸ್ತಾ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಆ್ಯಂಡ್ ಲವ್ ಬ್ರೇಸ್ಲೆಟ್ ಆಗಿರ್ಬೋದು, ಮನಿ ಮ್ಯಾಗ್ನೆಟ್ ಆಗಿರ್ಬೋದು. ತುಂಬ ಇದೆ. ನನ್ನ ಚಾನಲಲ್ಲಿ, ನನ್ನ ಕಮ್ಯುನಿಟಿಯಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇವೆಲ್ಲ ಒಂದು ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ಯು ಕ್ಯಾನ್ ಬುಕ್ ಅಂತ ಹೇಳ್ತೀನಿ, ಬುಕ್ ಮಾಡ್ಕೋಬೋದು. ಆ್ಯಂಡ್ ವಿತಿನ್ 6 to 7 ಡೇಸಲ್ಲಿ ನಿಮಗೆ ರೀಚ್ ಆಗುವಂಥದ್ದು. ಸಮ್ಟೈಮ್ಸ್ ಇಟ್ ಟೇಕ್ಸ್ 10 ಡೇಸ್, ಬಟ್ ಯೂಶ್ವಲಿ 6 to 7 ಡೇಸಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಇಫ್ ಇನ್ ಕೇಸ್ ನಿಮಗೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಆ ಒಂದು ಬ್ರೇಸ್ಲೆಟ್ಸು ನಾನು ಮಧ್ಯದಲ್ಲಿ ವೀಡಿಯೋನ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಈಗ ತಡ ಮಾಡೋದು ಬೇಡ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನೋಡೋಣ ಏನೆಲ್ಲ ಮೆಸೇಜಸ್ ನಿಮ್ಮ ಲವ್ ಲೈಫ್ಗಾಗಿ ಬರುತ್ತೆ ಅಂತ. ತುಂಬ ಸ್ಲೋ ಪ್ರೋಗ್ರೆಸ್ ಇದೆ ನಿಮ್ಮ ಲವ್ ಲೈಫಲ್ಲಿ. ಬ್ರೇಕಪ್ ಆಗಿರೋರು ವಿಡಿಯೋ ನೋಡ್ತಾ ಇದ್ದಾರೆ, ಅಥವಾ ನೋ ಕಾಂಟ್ಯಾಕ್ಟ್, ಯಾವುದೂ ರೀಸನ್ ಹೇಳ್ದೇ ನನ್ನ ಬಿಟ್ಟು ಹೋಗಿದ್ದಾರೆ, ಅಥವಾ ನನ್ನ ಜೊತೆ ಕಾಂಟ್ಯಾಕ್ಟೇ ಮಾಡ್ತಾ ಇಲ್ಲ, ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ಸಮಥಿಂಗ್ ತುಂಬ ಸ್ಲೋ ಆಗುತ್ತೆ ಅಂತ ಹೇಳ್ಬೋದು. ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂದರು ಅಥವಾ ಮಾತಾಡಿಸ್ಬೇಕು ಅಂತ ಅಂದರೂ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ತುಂಬ ಥಿಂಕ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಕರೆಂಟ್ಲಿ ತುಂಬ ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಟ್ರೀಟ್ ಮಾಡೋದಾಗಿರ್ಬೋದು, ಅಥವಾ ನೀವು ಹತ್ತಿರ ಹೋದಷ್ಟು ಇಲ್ಲಿ ಅವ್ರು ದೂರ ಆಗ್ತಾ ಇರ್ಬೋದು ನಿಮ್ಮಿಂದ. ಬಟ್ ದೆರ್ ಇಸ್ ಅ ಚಾನ್ಸ್ ಆಫ್ ರಿಯೂನಿಯನ್ ಅಂತ ಹೇಳ್ತೀನಿ. ಇದು ಎಷ್ಟೇ ಸಲನೂ ಬ್ರೇಕಪ್ ಅಥವಾ ನೀವು ದೂರ ಆಗ್ತೀನಿ ಅಂದ್ಕೊಂಡಾಗೆಲ್ಲ ಮತ್ತೆ ಇಲ್ಲಿ ರಿಯೂನಿಯನ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಮತ್ತೆ ಇಲ್ಲಿ ಅದೇ ಆಗುವಂಥ ಚಾನ್ಸಸ್ ಇದೆ. ಈ ವ್ಯಕ್ತಿಗೆ ತುಂಬ ಒಂದು ಯೋಚನೆ ಕಾಡ್ತಾ ಇದೆ, ಫ್ಯೂಚರ್ ಹೇಗೆ ಏನು ಅಂತ. ಅದ್ರ ಬಗ್ಗೆ ತುಂಬ ಟೆನ್ಷನ್ ಆಗಿರ್ಬೋದು ಇವರು, ಅಥವಾ ಫೈನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲ ಅಂತ ನಿಮಗೆ ಕಮಿಟ್ಮೆಂಟ್ಸ್ ಕೊಡೋದು ಕಡಿಮೆ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಜೊತೆ ಮಾತು ಕಡಿಮೆ ಆಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ನೀವು ಏನೇ ಡಿಸಿಷನ್ಸ್ ತೊಗೊಳ್ತೀರಾ ಅಥವಾ ಅವರು ಏನಾದರೂ ಡಿಸಿಷನ್ಸ್ ತೊಗೊಳ್ತಾರೆ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ ತುಂಬ ಸ್ಲೋ ಆಗುತ್ತೆ. ನಿಮಗೆ ಅನ್ನಿಸ್ಬೋದು ಇಷ್ಟು ಚಿಕ್ಕ ಡಿಸಿಷನ್ನ ತೊಗೊಳಕ್ಕೆ ಏನಕ್ಕೆ ಇಷ್ಟೊಂದು ಟೈಮ್ ತೊಗೊಳ್ತಿದೆ ಅಂತ. ಬಟ್ ತುಂಬ ಸ್ಲೋ ಆಗುತ್ತೆ ಅಂತಲೇ ಇಲ್ಲಿ ಬರ್ತಾ ಇದೆ. ಬಟ್ ಯು ಕ್ಯಾನ್ ವೆಯ್ಟ್, ನೀವು ವೆಯ್ಟ್ ಮಾಡ್ಬೋದು ಈ ಪರ್ಸನ್ಗೋಸ್ಕರ. ಬಿಕಾಸ್ ಇಬ್ಬರಿಗೂ ಜೆನ್ಯೂನ್ ಫೀಲಿಂಗ್ಸ್ ಇದೆ ಅಂತ ಬರ್ತಾ ಇದೆ. ನಿಮ್ಮ ಪರ್ಸನ್ ನೇಮ್ NS ಅಥವಾ C ಇಂದ ಸ್ಟಾರ್ಟ್ ಆಗ್ಬೋದು, ಆ್ಯಂಡ್ ಆಲ್ಸೋ V ಇಂದ ಸಹ ಸ್ಟಾರ್ಟ್ ಆಗ್ಬೋದು, S ಇಂದ ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಪ್ರೋಗ್ರೆಸ್ನ ನೀವು ನೋಡಬೇಕು ಅಂದರೆ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಈ ವ್ಯಕ್ತಿನೇ ನಿಮಗೆ ಬೇಕು ಅಂತಂದರೆ ನೀವು ತುಂಬ ಪೇಷನ್ಸ್ನ ಕಲಿಬೇಕಾಗತ್ತೆ. ಆ್ಯಂಡ್ ನೀವಿಲ್ಲಿ ಯಾವುದನ್ನೇ ಆದರೂ ಜಗಳ ಮಾಡಿ ಪಡ್ಕೋತೀನಿ ಅಥವಾ ಹಠ ಮಾಡಿ ಪಡ್ಕೋತೀನಿ ಅಂತ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಈ ಪರ್ಸನ್ ನಿಮ್ಮಿಂದ ದೂರ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅಷ್ಟಾಗಿ ಕ್ಯಾಶುಯಲ್ ಆಗಿ ಟ್ರೀಟ್ ಮಾಡೋ ಥರ ಮಾಡ್ತಾಯಿದ್ದಾರೆ. ಒಂದು ಮುಂಚೆ ನಿಮ್ಮನ್ನು ಪ್ರೀತಿ ಮಾಡಬೇಕಾದ್ರೆ
ಹೇಗೆ ಟ್ರೀಟ್ ಮಾಡ್ತಾಯಿದ್ರು ಆ ಪರ್ಸನ್ ಇಲ್ಲೆಲ್ಲೋ ಒಂದು ಕಡೆ ಮಿಸ್ ಆಗಿರ್ಬೋದು. ನಿಮಗೆ ಅವರು ಚೇಂಜ್ ಆಗಿದ್ದಾರೆ ಅಂತ ತುಂಬ ಅನ್ನಿಸ್ತಾ ಇದೆ ಆ್ಯಂಡ್ ದಟ್ ಈಸ್ ಟ್ರೂ. ಈ ಪರ್ಸನ್ ತುಂಬ ಚೇಂಜ್ ಆಗಿದ್ದಾರೆ ಆ್ಯಂಡ್ ಇವರ ನಡವಳಿಕೆ ಆಗಿರ್ಬೋದು, ನಿಮ್ಮ ಜೊತೆ ಮಾತಾಡೋ ರೀತಿ ಆಗಿರ್ಬೋದು ತುಂಬ ಚೇಂಜಸ್ ಆಗಿದೆ ಕರೆಂಟ್ಲಿ. ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ನಿಮ್ಮನ್ನ ಹೊರತುಪಡಿಸಿ ಇನ್ನೊಬ್ರಿಗೋಸ್ಕರ ಈ ಒಂದು ರಿಲೇಷನ್ಶಿಪ್ಪಿಂದ ದೂರ ಆಗ್ತಾ ಇರ್ಬೋದು. ಆ ಒಂದು ಚಾನ್ಸಸ್ ಸಹ ಇಲ್ಲಿ ಇದೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಆ್ಯಂಡ್ ಎನಿಬಡಿ ಇಲ್ಲಿ ನಿಮ್ಗೆ ಯಾರಾದರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ಬೋದು ಬಿಫೋರ್ ನಿಮ್ಮ ಲವ್ ಸ್ಟಾರ್ಟಿಂಗ್ನಲ್ಲಿ. ಬಟ್ ಕರೆಂಟ್ಲಿ ನಿಮ್ಮ ಜೊತೆಗೆ ಯಾರೂ ಸಹ ಇಲ್ಲ. ಎಲ್ಲ ಪೇಯ್ನ ಒಬ್ಬರೇ ಹ್ಯಾಂಡಲ್ ಮಾಡ್ತಾಯಿದ್ದೀರಾ. ಆ್ಯಂಡ್ ತುಂಬ ಜನ ನಿಮಗೆ ಹೇಳ್ತಾ ಇರ್ಬೋದು ಜಸ್ಟ್ ಮೂವ್ ಆನ್ ಆಗು ಅಂತ. ಬಟ್ ಅಲ್ಲಿ ನಿಮಗೆ ಮೂವ್ ಆನ್ ಆಗೋಕ್ಕಾಗ್ತಾಯಿಲ್ಲ. ನಿಮಗೆ ಬೇರೆ ಥರನೇ ಒಂದು ಕಂಫರ್ಟ್ ಬೇಕಾಗಿದೆ, ಬೇರೆ ಥರನೇ ಪ್ರೀತಿ ಬೇಕಾಗಿದೆ, ಬೇರೆ ಥರನೇ ಕೇರ್ ಬೇಕಾಗಿದೆ. ಬಟ್ ನಿಮ್ಮ ಜೊತೆ ಕ್ಲೋಸ್ ಆಗಿದ್ದವರು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರು ನಿಮಗೆ ತುಂಬ ಹತ್ತಿರ ಇದ್ದರು ಅವರೆಲ್ಲ ಸಹ ಕರೆಂಟ್ಲಿ ದೂರ ಆಗಿರ್ಬೋದು. ಆ್ಯಂಡ್ ಅವ್ರು ಯಾರೂ ಸಹ ನಿಮ್ಮ ಪೇಯ್ನ್ ಬಗ್ಗೆ ಕೇರ್ ಮಾಡ್ತಾಯಿಲ್ಲ ಅಂತ ಬರ್ತಾಯಿದೆ. ಇದು ಸಹ ನಿಮಗೆ ಬೇರೆ ಥರನೇ ಬ್ರೇಕ್ ಡೌನ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ತುಂಬ ಜನ ಓಕೆ ನಾನು ಒಬ್ಬರೇ ಆದರೂ ಪರವಾಗಿಲ್ಲ, ಇದನ್ನೆಲ್ಲ ಫೇಸ್ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ಸಹ ಇದ್ದೀರಾ. ಆ್ಯಂಡ್ ದಟ್ಸ್ ಗುಡ್. ಸೊ ನಿಮ್ಮ ಒಂದು ಫ್ಯೂಚರಲ್ಲಿ ಒಂದು ಗ್ರೋತ್ ಆಗುವಂಥ ಟೈಮ್ ಅಂತ ಹೇಳ್ಬೋದು. ನಿಮ್ಮ ಲವ್ ಲೈಫಲ್ಲಿ ಸ್ಲೋ ಆದ್ರೂ ಕರಿಯರಲ್ಲಿ ತುಂಬ ಸ್ಪೀಡಾಗಿ ಗ್ರೋತ್ ಆಗುವಂಥ ಚಾನ್ಸ್ ಇದೆ ಅಂತ ಬರ್ತಾ ಇದೆ. ಇಲ್ಲಿ ತುಂಬ ಜನ ಡ್ರೀಮ್ ಕಂಪನಿಯಲ್ಲಿ ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು. ಸೊ ಅದರಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋ ಥರ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಸಮ್ ಪೀಪಲ್ ಸ್ಪಿರಿಚುವಲ್ ಸೈಡ್ ಹೋಗಬೇಕು ಅಥವಾ ಟ್ಯಾರೋ ಕಲಿಬೇಕು ಅಂತ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ನೀವು ಈ ಒಂದು ಟೈಮಲ್ಲಿ ತುಂಬ ಸ್ಪಿರಿಚುವಲ್ ಪ್ಲೇಸಸ್ಗೆ ವಿಸಿಟ್ ಮಾಡುವಂಥ ಚಾನ್ಸಸ್ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆಗುತ್ತಾ ಅಂತಂದರೆ ದೆರ್ ಇಸ್ ಅ ಚಾನ್ಸ್ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿದೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಕೆಲವೊಬ್ಬರಿಗೆ ಟ್ರಸ್ಟ್ ಅನ್ನೋದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಯಾರು ಏನೇ ಹೇಳಿದ್ರು ನೀವು ನಿಮ್ಮ ಪರ್ಸನ್ನ ತುಂಬ ನಂಬಿದ್ರಿ, ಬಟ್ ಟ್ರಸ್ಟ್ ಎಲ್ಲೋ ಒಂದು ಕಡೆ ತುಂಬ ಬ್ರೇಕ್ ಆಗಿರೋದ್ರಿಂದ ಅದನ್ನು ಸಹ ನೀವು ಸಫರ್ ಮಾಡ್ತಾಯಿದ್ದೀರಾ. ಸೊ ಓವರ್ ಆಲ್ ರೀಡಿಂಗ್ ಪ್ರಕಾರ ನೀವು
ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರೆಲ್ಲ ನೋಡಿದ್ದೀರಾ, ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ಸೆಷನ್ಸ್ನ ಬುಕ್ ಮಾಡ್ಕೊಳ್ಬಹುದು. ಅಥವಾ ಮಾರ್ಚ್ 8ಕ್ಕೆ ಹೀಲಿಂಗ್ ಸೆಷನ್ ಸಹ ಇದೆ, ರಿಲೇಷನ್ಶಿಪ್ ಹೀಲಿಂಗ್, ಅದಕ್ಕೆ ಸಹ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂದರೂ ಸಹ ಅವೈಲಬಲ್ ಇದೆ, ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಸೊ ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ನೋ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ನನ್ನ ವೀಡಿಯೋಸ್ಗೋಸ್ಕರ ಅಂತ, ಅಂದ್ರೂ ನಿಮ್ಮ ಸಪೋರ್ಟ್ ಹಾಗೇ ಇದೆ. ಥ್ಯಾಂಕ್ ಯು ಸೋ ಮಚ್.